ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸ್. ನ್ಯೂಸ್ ನಂಬರ್ 1, ಹ್ಯೂಜ್ ರ್ಯಾಲಿ ಇನ್ ಆಟೋಮೊಬೈಲ್ ಸ್ಟಾಕ್ಸ್. ಇವತ್ತು ಆಟೋಮೊಬೈಲ್ ಸ್ಟಾಕ್ಸ್ ಎಲ್ಲ ತುಂಬ ರ್ಯಾಲಿ ಆಯಿತು. ಯಾಕಂದರೆ ಸುಮಾರು ಕಂಪ್ನೀಸ್ ಅನೌನ್ಸ್ ಮಾಡಿದ್ದಾರೆ, ಅವರು ಕಸ್ಟಮರ್ಸಿಗೆ ಫುಲ್ ಬೆನಿಫಿಟ್ ಕೊಡ್ತಾರೆ. ಏನು GST ಕಟ್ ಆಗಿದೆ ಅಷ್ಟೂ ಅವರಿಗೆ ಡಿಸ್ಕೌಂಟ್ ಆಗಿ ಸಿಗುತ್ತೆ. ಅದಕ್ಕೋಸ್ಕರನೇ ನಿಫ್ಟಿ ಆಟೋ ಇಂಡೆಕ್ಸ್ ಇವತ್ತು ಮೇಲೋಗಿತ್ತು. ಹಾಗೂ ಬ್ಯಾಂಕ್ ಆಫ್ ಅಮೇರಿಕಾ ಬ್ರೋಕರೇಜ್ ಕಂಪ್ನಿಯವರು ಟಾರ್ಗೆಟ್ ಪ್ರೈಸ್ ಆಫ್ ವೇರಿಯಸ್ ಆಟೋ ಕಂಪ್ನೀಸನ್ನು ಜಾಸ್ತಿ ಮಾಡಿದ್ದಾರೆ. ಬಿಕಾಸ್ ಈ ಒಂದು GST ಕಟ್ಟಿಂದ ಕಂಪ್ನಿದ ಸೇಲ್ಸ್ ಎಲ್ಲ ಜಾಸ್ತಿ ಆಗ್ಬೋದು ಅಂತ. ಟಾಟಾ ಮೋಟಾರ್ಸ್ ಆಲ್ರೆಡಿ ಅನೌನ್ಸ್ ಮಾಡಿದ್ದಾರೆ, ಅವ್ರು ಫುಲ್ ಬೆನಿಫಿಟ್ GSTದು ಸೆಪ್ಟೆಂಬರ್ 22 ಕೊಡ್ತಾರೆ ಅಂತ. ಹಾಗೂ ಮಹೀಂದ್ರ ಇನ್ನೊಂದು ಸ್ಟೆಪ್ ಮುಂದೆ ಹೋಗಿದ್ದಾರೆ. ಇವತ್ತಿಂದನೇ GST ಬೆನಿಫಿಟ್ಟು ಅವರು ಕೊಡ್ಲಿಕ್ಕೆ ರೆಡಿ ಇದ್ದಾರೆ, ನೀವು ಮಹೀಂದ್ರ ವೆಹಿಕಲ್ಸ್ ಅಂತ ತೊಗೊಂಡ್ರೆ. ನ್ಯೂಸ್ ನಂಬರ್ 2, India's GDP to fall by 0.5 to 0.6% this year. ಚೀಫ್ ಎಕನಾಮಿಕ್ ಅಡ್ವೈಸರ್ ಅನಂತ ನಾಗೇಶ್ವರನ್ ಅವರು US ಪ್ರೆಸಿಡೆಂಟ್ ಅವರು ಏನು 50% ಟ್ಯಾರಿಫ್ ಹಾಕಿದ್ದಾರೆ ಇಂಡಿಯಾ ಮೇಲೆ, ಅದರಿಂದ ಇಂಡಿಯಾದು GDP 0.5 ಇಂದ 0.6% ಕಮ್ಮಿ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದಾರೆ. ಹಾಗೂ ಇದರಿಂದ ವಿಯೆಟ್ನಾಮು, ಬಾಂಗ್ಲಾದೇಶು ಅವರ ಪ್ರಾಡಕ್ಟ್ಸು ನಮಗಿಂತ ಕಂಪೇಟಿಟಿವ್ ಹಾಗೂ ನಮಗಿಂತ ಚೀಪಾಗಿದೆ. USA ಇಂಡಿಯಾದು ಲಾರ್ಜೆಸ್ಟ್ ಎಕ್ಸ್ಪೋರ್ಟ್ ಮಾರ್ಕೆಟು, ಹಾಗೂ ಅದರಿಂದ ಸುಮಾರು ಇಂಡಸ್ಟ್ರೀಸಿಗೆ ಇಂಪ್ಯಾಕ್ಟ್ ಆಗುತ್ತೆ. ಮೇನ್ಲಿ ಟೆಕ್ಸ್ಟೈಲ್ಸ್ ಆ್ಯಂಡ್ ಜ್ಯುವೆಲ್ರಿ, ಎಲ್ಲಿ ಜಾಸ್ತಿ ಲೇಬರ್ ಯೂಸ್ ಆಗ್ತಾ ಇದೆ. ನ್ಯೂಸ್ ನಂಬರ್ 3, ಟೋಟಲ್ ವೆಹಿಕಲ್ ಸೇಲ್ಸ್ ಅಪ್ ಓನ್ಲಿ 2.8% ಇನ್ 1 year. ಟೋಟಲ್ ವೆಹಿಕಲ್ ಸೇಲ್ಸು 0.02% ಮಂತ್ ಆನ್ ಮಂತ್ ಜಾಸ್ತಿ ಆಗಿದೆ ಆಗಸ್ಟ್ ತಿಂಗಳಲ್ಲಿ. ಹಾಗೂ ಲಾಸ್ಟ್ 1 year ನೋಡಿದರೆ 2.8% ಮಾತ್ರ ಜಾಸ್ತಿ ಆಗಿದೆ. ಕಸ್ಟಮರ್ಸ್ ಏನು ಹೋಪ್ ಮಾಡ್ತಾ ಇದೆ ಅಂದರೆ GST ಬೆನಿಫಿಟ್ ಎಲ್ಲ ಕಂಪ್ನಿಗಳು ಕೊಡ್ತಾರಂತ, ಹಾಗೂ ಅದರಿಂದ ಅವರಿಗೆ ಪರ್ಚೇಸ್ ಮಾಡಲಿಕ್ಕೆ ಬೆನಿಫಿಟ್ ಆಗುತ್ತೆ. ಟೂ ವೀಲರ್ ಸೇಲ್ಸು ಲಾಸ್ಟ್ ಇಯರಿಗೆ ಕಂಪೇರ್ ಮಾಡಿದರೆ 2.18% ಜಾಸ್ತಿ ಆಗಿದೆ. ಹಾಗೂ ಪ್ಯಾಸೆಂಜರ್ ವೆಹಿಕಲ್ ಸೇಲ್ಸು ಬರೀ 0.93% ಜಾಸ್ತಿ ಆಗಿದೆ. ಸೆಪ್ಟೆಂಬರು ಯೂಶ್ವಲಿ ಒಳ್ಳೆ ತಿಂಗಳು, ಯಾಕಂದರೆ ಸುಮಾರು ಹಬ್ಬಗಳು ಬರ್ತಾ ಇದೆ ಅಂತ. ಹಾಗೂ ಈ ಸತಿ GST ಕಟ್ ಆಗ್ತಾ ಇದೆ ಅಂತಲೂ ಒಳ್ಳೆಯ ಒಂದು ಸೇಲ್ಸ್ ಆಗ್ಬೋದು ಆಟೋಮೊಬೈಲ್ ಕಂಪ್ನೀಸ್ಗೆ. ನ್ಯೂಸ್ ನಂಬರ್ 4, ಲ್ಯಾಂಡ್ ಸ್ಯಾಂಕ್ಷನ್ ಫಾರ್ ಕ್ವಾಂಟಮ್ ಸಿಟಿ ಇನ್ ಕರ್ನಾಟಕ ಗೌರ್ಮೆಂಟ್ ಅವರು 6.17 acres ಲ್ಯಾಂಡು ಹೆಸರುಘಟ್ಟದಲ್ಲಿ ಕ್ವಾಂಟಮ್ ಸಿಟಿಗೆ ಅವರು ಅಲೋಕೇಟ್ ಮಾಡಿದ್ದಾರೆ, ಸ್ಯಾಂಕ್ಷನ್ ಮಾಡಿದ್ದಾರೆ. ಹಾಗೂ ಗೌರ್ಮೆಂಟ್ ಪ್ರಕಾರ ಈ ಕ್ವಾಂಟಮ್ ಸಿಟಿ $20 billion ಒಂದು ರೆವಿನ್ಯೂ ಕ್ರಿಯೇಟ್ ಮಾಡುತ್ತೆ ಬೈ 2035. $20 billion ಅಂದರೆ ಅಪ್ರಾಕ್ಸಿಮೇಟ್ಲಿ 1,60,000 crores. ಕ್ವಾಂಟಮ್ ಸಿಟಿಯಲ್ಲಿ ರಿಸರ್ಚರ್ಸು, ಇನೋವೇಟರ್ಸು, ಆಂಟ್ರಪ್ರಿನರ್ಸ್ ಎಲ್ಲ ಈ ಒಂದು ಕ್ವಾಂಟಮ್ ಕಂಪ್ಯೂಟಿಂಗ್ ಬಗ್ಗೆ ಅಲ್ಲಿ ರಿಸರ್ಚ್ ಮಾಡ್ತಾರೆ. ಹಾಗೂ ಈ ಕೊಲಾಬರೇಷನಿಂದ ಸುಮಾರು ಜನಕ್ಕೆ ಕೆಲಸ ಸಿಗಲಿಕ್ಕಿದೆ. ಆಲ್ಮೋಸ್ಟ್ 2 lakh ಜಾಬ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಬೈ 2030. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಡಿಫೆನ್ಸ್ ಕಂಪ್ನೀಸು ಕೆಲವು ಶೇರ್ಸ್ ಇವತ್ತು ಮೇಲೋಗಿದೆ. ಯಾಕಂದರೆ 15-year ಡಿಫೆನ್ಸ್ ಮಾಡರ್ನೈಸೇಷನ್ ಪ್ಲ್ಯಾನ್ ಅಂತ ಗೌರ್ಮೆಂಟು, ಡಿಫೆನ್ಸ್ ಮಿನಿಸ್ಟ್ರಿ ಅವರು ಶುಕ್ರವಾರ ಅನೌನ್ಸ್ ಮಾಡಿದರು. 62 ರಿಫೈಲ್ ಜೆಟ್ಸನ್ನು 2030 ಅಷ್ಟರೊಳಗೆ ಅವರು ಸರ್ವಿಸಲ್ಲಿ ಇರಬೇಕು ಅಂತ ಪ್ಲ್ಯಾನ್ ಮಾಡ್ತಾ ಇದ್ದಾರೆ. ಹಾಗೂ ಸುಮಾರು ಬೇರೆ ಪ್ರೊಕ್ಯೂರ್ಮೆಂಟ್ ಮಾಡ್ತಾರೆ ಡಿಫೆನ್ಸ್ ಎಕ್ವಿಪ್ಮೆಂಟ್ ಅಂತ ಅವರು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅದಕ್ಕೋಸ್ಕರ ಎಲ್ಲ ಡಿಫೆನ್ಸ್ ಕಂಪ್ನೀಸ್ಗೂ ಬೆನಿಫಿಟ್ ಆಗ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 32 ಪಾಯಿಂಟ್ ಅಪ್ಪು 24,773 ಕ್ಲೋಸ್ ಆಯಿತು. ಸೆನ್ಸೆಕ್ಸು 77 ಪಾಯಿಂಟ್ ಅಪ್ಪು 80,787 ಕ್ಲೋಸ್ ಆಯಿತು. ಇವತ್ತು ಆ್ಯಕ್ಚುಲಿ ಪಾಸಿಟಿವ್ ಆಗಿತ್ತು, ಚೆನ್ನಾಗಿ ಸ್ವಲ್ಪ ರ್ಯಾಲಿ ಆಗಿತ್ತು, ಆದರೆ ಫ್ಲ್ಯಾಟ್ ಆಗಿ ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟಾಟಾ ಮೋಟರ್ಸ್ 4.02% ಅಪ್ಪು, ಮಹೀಂದ್ರ 3.93% ಅಪ್ಪು, ಬಜಾಜ್ ಆಟೋ 3.84% ಅಪ್ಪು. ಟಾಪ್ ಲೂಸರ್ಸು ಟ್ರೆಂಟು 3.85% ಡೌನು, ಏಷ್ಯನ್ ಪೇಂಟ್ಸ್ 1.9% ಡೌನು, SBI ಲೈಫ್ ಇನ್ಶೂರೆನ್ಸ್ 1.35% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಸಂವರ್ಧನ ಮದರ್ಸನ್ 4.2% ಅಪ್ಪು, ಅದಾನಿ ಪವರ್ 3.96% ಅಪ್ಪು, TVS ಮೋಟರ್ಸ್ 3.3% ಅಪ್ಪು. ಟಾಪ್ ಲೂಸರ್ಸು ವೇದಾಂತ 2.49% ಡೌನು, LTI ಮೈಂಟ್ರಿ 2.05% ಡೌನು, ಅವೆನ್ಯೂ ಸೂಪರ್ ಮಾರ್ಟ್ 1.65% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 1,731 ಸ್ಟಾಕ್ಸು, ಕಮ್ಮಿ ಆಗಿದ್ದು 1,056, ಸೊ 62% ಅಪ್ಪು, 38% ಡೌನ್. ಪಾಯಿಂಟ್ ನಂಬರ್ 5, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 10,838 per ಗ್ರಾಮು, ಸಿಲ್ವರ್ 127 ರೂಪಾಯಿ per ಗ್ರಾಮ್. ಪಾಯಿಂಟ್ ನಂಬರ್ 6, ಟುಡೇಸ್ ರುಪಿ ವ್ಯಾಲ್ಯೂ. $1 $88.26 ರೂಪೀಸ್, €103.15.
Point number 7, stocks near 52-week high. Mahindra & Mahindra 52-week high 3,715, closing 3,701. Maruti Suzuki 15,319 52-week high, closing 15,258. Tata Steel 172 52-week high, closing 169. Point number 8, stocks near 52-week low. ಯಾವ ಮೇಜರ್ ಸ್ಟಾಕು 52-week low ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 0.82% ಅಪ್, ಜಪಾನ್ 1.44% ಅಪ್, ಜರ್ಮನಿ 0.74% ಅಪ್, ಫ್ರಾನ್ಸ್ 0.5% ಅಪ್, UK 0.15% ಅಪ್ ಹಾಗೂ ನ್ಯಾಸ್ಡ್ಯಾಕ್ 0.03% ಡೌನ್ ಆಗಿತ್ತು ಶುಕ್ರವಾರ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ಈ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.